ನಮಸ್ಕಾರ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹದಿಮೂರನೇ ಗರುಡ ಶೇಷ ಶಶಾಂಕದಳ ಶೇಖರರು ತಮ್ಮೊಳು ಸಮರು. ಭಾರತಿ ಸರಸಿಜಾಸನ ಪತ್ನಿ ಗದಮರು 100 ಗುಣದಿಂದ. ಹರಿಮಡದಿ ಜಾಂಬವತಿಯೊಳು ಶ್ರೀ ತರುಣಿ ಆವೇಶವಿಹುದೆಂದಿಗೂ. ಪುರತೆಯನಿಪರು ಗರುಡ ಶೇಷರಿಗೈವರೈದು ಗುಣ. ಹಿಂದೆ ರುದ್ರದೇವರ ಶೇಷದೇವರ ಆವೇಶಗಳ ಬಗ್ಗೆ ಅವತಾರಗಳ ಬಗ್ಗೆ ತಿಳಿಸಿದ ಮೇಲಕ್ಕೆ ಇನ್ನು ಮುಂದೆ ಗರುಡ ಶೇಷದೇವರು ಆದ ಮೇಲೆ ಬರತಕ್ಕಂತಹ ಅವರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಈ ಗರುಡ ಶೇಷ ಶಶಾಂಕದಳ ಶೇಖರರು ತಮ್ಮೊಳು ಸಮರು. ಈ 3 ಜನ ಗರುಡ ಶೇಷ ಶಶಾಂಕದಳ ಶೇಖರ. ಶಶಾಂಕದಳ, ಶಶಾಂಕ ಅಂತಂದರೆ ಚಂದ್ರ, ಶಶಾಂಕದಳ ಅಂದರೆ ಚಂದ್ರನ ಒಂದು ಅಂಶ, ಚಂದ್ರಬಿಂಬ. ಆ ಚಂದ್ರಬಿಂಬವನ್ನು ಶೇಖರ ತಲೆಯ ಮೇಲೆ ಇದ್ದವನು ಅಂದರೆ ರುದ್ರದೇವರು ಅಂತ ಅರ್ಥ. ಶಶಾಂಕದಳ ಶೇಖರರು ಗರುಡ ಶೇಷ ರುದ್ರರು ತಮ್ಮೊಳು ಸಮರು, ತಮ್ಮಲ್ಲಿ ಪರಸ್ಪರ ಸಮಾನರು. ಅಂದರೆ ಗರುಡಶೇಷ ರುದ್ರರ ಕಕ್ಷ ಸಮಾನ, ಎಲ್ಲರೂ ಸಮಾನರಾಗಿದ್ದಾರೆ. ಇವರು ಭಾರತಿ ಸರಸಿಜಾಸನ ಪತ್ನಿಗೆ ಅಧಮರು 100 ಗುಣದಿಂದ. ಹಿಂದೆ ಸರಸ್ವತಿ ಭಾರತೀಯರ ಬಗ್ಗೆ ತಿಳಿಸಿದ್ರು. ಆ ಭಾರತಿ ಮತ್ತು ಸರಸಿಜಾಸನ ಪತ್ನಿ, ಸರಸಿಜಾಸನ ಅಂದರೆ ಬ್ರಹ್ಮದೇವರು, ಸರಸಿಜ ಅಂದರೆ ಕಮಲ, ಸರಸಿಜ ಆಸನ ಅಂದರೆ ಆ ಕಮಲವನ್ನು ಆಸನವನ್ನಾಗಿ ಪಡೆದ ಬ್ರಹ್ಮದೇವರು. ಆ ಬ್ರಹ್ಮದೇವರ ಪತ್ನಿ ಅಂದರೆ ಸರಸ್ವತಿ. ಭಾರತಿ ಸರಸ್ವತಿಗೆ ಈ ಗರುಡಶೇಷ ರುದ್ರರು ಅಧಮರು ಆಗಿದ್ದಾರೆ, ಕಡಿಮೆಯಾಗಿದ್ದಾರೆ. ಎಷ್ಟು ಅಂದರೆ 100 ಗುಣದಿಂದ, 100 ಗುಣದಿಂದ ಕಡಿಮೆಯಾಗಿದ್ದಾರೆ. ಆಮೇಲೆ ಈ ಗರುಡಶೇಷ ರುದ್ರರು ಆದ ಮೇಲಕ್ಕೆ ಮುಂದ 6ನೇ ಕಕ್ಷ ಹರಿಮಡದಿ ಜಾಂಬವತಿಯೊಳು ಶ್ರೀತರುಣಿ ಆವೇಶವಿಹದು ಎಂದಿಗೂ. ಅಂದರೆ ಗರುಡಶೇಷ ರುದ್ರರು ಆದ ಮೇಲೆ ನೆಕ್ಸ್ಟ್ ಕಕ್ಷ ಯಾರು? 6ನೇ ಕಕ್ಷ ಅಂದರೆ ಕೃಷ್ಣನ ಷಣ್ಮಹಿಷಿಯರು, 6 ಜನ ಮಹಿಷಿಯರು. ಅಷ್ಟಮಹಿಷಿಯರಲ್ಲಿ ರುಕ್ಮಿಣಿ ಸತ್ಯಭಾಮ ಇಬ್ಬರು ಸಾಕ್ಷಾತ್ ಲಕ್ಷ್ಮೀದೇವಿಯ ಅವತಾರ.
ಉಳಿಕೆ 6 ಜನರಲ್ಲಿ, ಆ 6 ಜನರಲ್ಲಿಯೂ ಕೂಡ ಮತ್ತು ತಾರತಮ್ಯ. 6 ಜನರಲ್ಲಿ ಹರಿಮಡದಿ ಜಾಂಬವತಿಯೋಳು, ಆ ಕೃಷ್ಣ ಪತ್ನಿಯಾದಂತಹ ಜಾಂಬವತಿಯಲ್ಲಿ ಶ್ರೀತರುಣಿ ಆವೇಶ ವಿಹದೆಂದಿಗೂ, ಲಕ್ಷ್ಮೀದೇವಿಯ ಆವೇಶ ಎಂದಿಗೂ ಯಾವಾಗಲೂ ಇರುತ್ತದೆ. ಎಲ್ಲರಲ್ಲಿಯೂ ಲಕ್ಷ್ಮೀದೇವಿಯ ಆವೇಶವಿದ್ದುದಕ್ಕನೇ ಕೃಷ್ಣ ವಿವಾಹವಾಗ್ತಾನೆ. ಲಕ್ಷ್ಮೀದೇವಿಯ ವಿಶೇಷ ಆವೇಶ ಇಲ್ಲದಿದ್ದರೆ ಯಾರನ್ನ ಸ್ವೀಕಾರ ಮಾಡೋದಿಲ್ಲ. ಅದರಲ್ಲಿಯೂ ಇನ್ನೂ ವಿಶೇಷವಾಗಿ ಲಕ್ಷ್ಮೀದೇವಿಯ ಆವೇಶ ಇರೋದು ಜಾಂಬವತಿಯಲ್ಲಿ. 6 ಜನರಲ್ಲಿಯೂ ಜಾಂಬವತಿ ಸ್ವಲ್ಪ ಅಧಿಕ. ಯಾಕೆ? ಆ ಲಕ್ಷ್ಮೀದೇವಿಯ ಆವೇಶ ಇವರಿಗಿಂತಲೂ ಹೆಚ್ಚು ಜಾಂಬವತಿಯಲ್ಲಿ ಇದ್ದ ಕಾರಣ ಆ 6 ಜನರಲ್ಲಿ ಜಾಂಬವತಿ ಸ್ವಲ್ಪ ಅಧಿಕಳಾಗ್ತಾಳೆ. ಇನ್ನು ಕೊರತೆ ಎನಿಪರು ಗರುಡ ಶೇಷರಿಗೆ 5 ಗುಣ. ಉಳಿಕೆ 5 ಜನ ಅಂದರೆ ಷಣ್ಮಹಿಷಿಯರಲ್ಲಿ ಜಾಂಬವತಿ ಸ್ವಲ್ಪ ತಾರತಮ್ಯದಲ್ಲಿ ಸ್ವಲ್ಪ ದೊಡ್ಡವಳಾಗ್ತಾಳೆ. ಇನ್ನು ಉಳಿಕೆ 5 ಜನರು ಕೂಡ ಗರುಡಶೇಷರಿಗೆ 5 ಗುಣ ಕಡಿಮೆಯಾಗಿದ್ದಾರೆ ಅಂತ ಹೇಳುತ್ತಿದ್ದಾರೆ. ಗರುಡ ಶೇಷ ರುದ್ರರು ಪರಸ್ಪರ ಸಮಾನರು. ಈ 3 ಜನ ಭಾರತಿ ಮತ್ತು ಸರಸ್ವತಿಯರಿಗಿಂತ ನೂರು ಗುಣ ಕಡಿಮೆಯಾದವರು. ಕೃಷ್ಣ ಪತ್ನಿಯಾದ ಜಾಂಬವತಿಯಲ್ಲಿ ಲಕ್ಷ್ಮೀದೇವಿಯ ಆವೇಶ ಯಾವಾಗಲೂ ಇರುತ್ತದೆ. ಷಣ್ಮಹಿಷಿಯರಲ್ಲಿ ಉಳಿದ 5 ಜನ ಗರುಡಶೇಷ ರುದ್ರರಿಗಿಂತ
5 ಗುಣ ಕಡಿಮೆ. ಗರುಡ ಶೇಷ ಶಶಾಂಕದಳ ಶೇಖರರು ತಮ್ಮೊಳು ಸಮರು. ಭಾರತಿ ಸರಸಿಜಾಸನ ಪತ್ನಿ ಗಧಮರು 100 ಗುಣದಿಂದ. ಹರಿಮಡದಿ ಜಾಂಬವತಿಯೊಳು ಶ್ರೀ ತರುಣಿ ಆವೇಶ ವಿಹದೆಂದಿಗೂ. ಹೊರತೆ ಎನಿಪರು ಗರುಡ ಶೇಷರಿಗೈವರೈದು ಗುಣ. ನೀಲಭದ್ರ ಮಿತ್ರವಿಂದ ಮೇಲೆ ನಿಪ ಕಾಳಿಂದಿ ಲಕ್ಷಣ. ಬಾಲೆಯರಿಗಿಂದಧಮ ವಾರುಣಿ ಸೌಪರ್ಣಿ ಗಿರಿಜಾ. ಶ್ರೀಲಕುಮಿಯುತ ರೇವತಿ ಶ್ರೀಮೂಲರೂಪದಿ ಬೇಯಳೆನಿಪಳು. ಶೈಲಜಾದ್ಯರು ದಶಗುಣಾಧಮ ತಮ್ಮ ಪತಿಗಳಿಗೆ. ಆ ಕೃಷ್ಣನ ಷಣ್ಮಹಿಷಿಯರ ಬಗ್ಗೆ ತಿಳಿಸಿ, ಆ ಷಣ್ಮಹಿಷಿಯರಲ್ಲಿ ಜಾಂಬವಂತಿಯಲ್ಲಿ ವಿಶೇಷವಾದ ಲಕ್ಷ್ಮೀದೇವಿ ಆವೇಶ ಇರೋಣದ್ರಿಂದ ಆಕೆ ಸ್ವಲ್ಪ ಅಧಿಕಳಾಗ್ತಾಳೆ. ಇನ್ನು ಉಳುಕಿ 5 ಜನ ಯಾರು, ನೀಲ, ಭದ್ರ, ಮಿತ್ರವಿಂದ, ಕಾಳಿಂದಿ, ಲಕ್ಷಣ, ಈ 5 ಜನ ಪ್ಲಸ್ ಜಾಂಬವತಿ ಸೇರಿಸಿದರೆ 6 ಜನ ಆಗ್ತಾರೆ. ಅವರಲ್ಲಿ ಜಾಂಬವತಿ ಸ್ವಲ್ಪ ಅಧಿಕ. ಇನ್ನು ಈ 5 ಜನ ಗರುಡಶೇಷರಿಗಿಂತಲೂ 5 ಗುಣ ಕಡಿಮೆ ಅಂತಂದರು. ಈ 5 ಜನರು ಕೂಡ ಈ 5 ಜನರಿಗಿಂತಲೂ ಕಡಿಮೆಯಾದವರು ಯಾರು ಅಂದರೆ ಬಾಲೆಯರಿಗಿಂದಧಮ ವಾರುಣಿ ಸೌಪರ್ಣಿ ಗಿರಿಜಾ. ಈ ಬಾಲೆಯರಿಗಿಂತಲೂ ಅಂದರೆ ಈ 5 ಜನರ ಕೃಷ್ಣ ಪತ್ನಿಯರಿಗಿಂತಲೂ ಕೂಡ ಅಧಮ, ಅವರಿಗಿಂತಲೂ ಕಡಿಮೆಯಾದವರು ವಾರುಣಿ ಸೌಪರ್ಣಿ ಗಿರಿಜಾ. ವಾರುಣಿ ಅಂತಂದರೆ ಶೇಷಪತ್ನಿ, ಶೇಷದೇವರ ಹೆಂಡತಿ. ಸೌಪರ್ಣಿ ಗರುಡದೇವರ ಹೆಂಡತಿ. ಗಿರಿಜಾ ರುದ್ರದೇವರ ಹೆಂಡತಿ. ಈ 3 ಜನ ಆ 5 ಜನರಿಗಿಂತಲೂ ಕಡಿಮೆ. ಇವರಲ್ಲಿ ಶ್ರೀ ಲಕುಮಿಯುತ ರೇವತಿ ಶ್ರೀ ಮೂಲರೂಪದಿ ಪೇಯಳೆನಿಪಳು. ಶ್ರೀ ಲಕುಮಿಯುತ ರೇವತಿ. ರೇವತಿ ಅಂತಂದರೆ ಯಾರು? ಬಲರಾಮ ದೇವರ ಹೆಂಡತಿ ರೇವತಿ. ಬಲರಾಮ ದೇವರು ಅಂತಂದರೆ ಶೇಷದೇವರು. ಆ ಶೇಷದೇವರ ಪತ್ನಿ ವಾರುಣಿ ಅಂತ ಅರ್ಥ. ಆಕೆಯಲ್ಲಿ ಮಹಾಲಕ್ಷ್ಮೀ ದೇವಿಯ ವಿಶೇಷವಾದ ಸನ್ನಿಧಾನ. ಹೀಗಾಗಿ ಆ ರೇವತಿ ಅಂದರೆ ಬಲರಾಮನ ಪತ್ನಿಯಾದಂತಹ ರೇವತಿ ಶ್ರೀಲಕುಮಿಯುತ ಲಕ್ಷ್ಮೀದೇವಿಯ ವಿಶೇಷವಾದ ಆವೇಶದಿಂದ ಕೂಡಿದವಳು.
ಮೂಲ ರೂಪದಿ ಪೇಯಳೆನಿಪಳು. ಆಕೆಗೆ ಕೂಡ ಶ್ರೀ ಅಂತ ಹೆಸರು. ಶ್ರೀ ಲಕುಮಿಯುತ ರೇವತಿ ಶ್ರೀ ಮೂಲ ರೂಪದಿ. ಆ ರೇವತಿಗೆ ಶ್ರೀ ಅಂತ ಮತ್ತೊಂದು ಹೆಸರು. ಆಕಿ ಮೂಲ ರೂಪದಿ ಪೇಯಳು ಎನಿಪಳು. ಆ ಶ್ರೀ, ಈ ರೇವತಿ ಮೂಲ ರೂಪದಲ್ಲಿ ಶ್ರೀ ಅಂತ ಕರೆಯಲ್ಪಡ್ತಾಳೆ. ಆ ವಾರುಣಿ ಆಕಿ ಪೇಯಳು ಎನಿಪಳು. ಪೇಯಳು ಅಂತಂದ್ರೆ ಕುಡಿಯಲಿಕ್ಕೆ ಯೋಗ್ಯಳು, ಕುಡಿಯೋದು ಅಂತ ಅರ್ಥ. ಅಂದ್ರೆ ಏನಂತ ಅರ್ಥ? ಈ ಮತ್ತು ತರಿಸ್ತಕ್ಕಂತಹ ಪಾನೀಯ ಏನು, ಮತ್ತೆ ಈ ಹೊರಗಿಂದು ಸುಡುಗಾಡು ಹೆಂಡಾಗಿಂಡ ಅಂತಲ್ಲ, ದೇವತೆಗಳಿಗೆ ಕುಡಿಯಲು ಯೋಗ್ಯವಾದಂತಹ ಒಂದು ರೀತಿಯಾದ ರಸಾಯನ, ಅದಕ್ಕೆ ಪೇಯ, ಕುಡಿಯಲಿಕ್ಕೆ ಯೋಗ್ಯವಾದದ್ದು. ಅದಕ್ಕೆ ಅಭಿಮಾನಿ ಈ ರೇವತಿ ಅಂದರೆ ವಾರುಣಿ. ಹೀಗಾಗಿ ಮೂಲ ರೂಪದಿ ಪೇಯಳೆನಿಪಳು. ಆ ದೇವತೆಗಳ ಪಾನಕ್ಕೆ ಅಭಿಮಾನಿ ದೇವತೆಯಾದವಳು ಈ ವಾರುಣಿ. ಇನ್ನು ಇವರೆಲ್ಲರೂ ಶೈಲಜಾದ್ಯರು. ಶೈಲಜ ಅಂತಂದ್ರೆ ಶೈಲಜಾ ಅಂದ್ರು ಗಿರಿಜಾ ಅಂದ್ರು ಒಂದೇ, ಅಂದ್ರೆ ಪಾರ್ವತಿ ಅಂತ ಅರ್ಥ. ಶೈಲಜಾದ್ಯರು ಅಂದ್ರೆ ಈ ಪಾರ್ವತಿ ಮೊದಲಾದವರು, ಅಂದ್ರೆ ಈ ಪಾರ್ವತಿ, ವಾರುಣಿ, ಸೌಪರ್ಣಿ ಈ ಮೂರು ಜನ ಕೂಡ ದಶಗುಣಾಧಮ ತಮ್ಮ ಪತಿಗಳಿಗೆ, ತಮ್ಮ ಪತಿಗಳಿಗಿಂತಲೂ ಕೂಡ ದಶಗುಣಾಧಮ 10 ಗುಣ ಕಡಿಮೆಯಾದವರು. ಅಂದರೆ ಗಂಡಂದರು ಗರುಡಶೇಷರುದ್ರರಿಗಿಂತ 10 ಗುಣ ಕಡಿಮೆ, ಗರುಡಶೇಷರುದ್ರರಿಗಿಂತಲೂ 5 ಗುಣ ಕಡಿಮೆ ಈ ಷಣ್ಮಹಿಷಿಯರು, ಅವರಿಗಿಂತಲೂ 5 ಗುಣ ಕಡಿಮೆ ಇವರು ಆಗ್ತಾರೆ. ಯಾಕಂದರೆ ಗಂಡಂದರಿಗಿಂತಲೂ 10 ಗುಣ ಕಡಿಮೆ ಅಂತಂದರೆ ಮಧ್ಯದಲ್ಲಿ ಈ ಷಣ್ಮಹಿಷಿಯರು ಬಂದರು. ಷಣ್ಮಹಿಷಿಯರಿಗೆ ಹೇಳೋ ಕಾಲಕ್ಕೆ ಏನು ಹೇಳಿದರು? ಗರುಡಶೇಷರಾದಿಗಳಿಗಿಂತಲೂ 5 ಗುಣ ಕಡಿಮೆ ಅಂತಂದರು. ಇವ್ರಿಗೆ ಹೇಳೋ ಕಾಲಕ್ಕೆ ತಮ್ಮ ಪತಿಗಳಿಗಿಂತಲೂ 10 ಗುಣ ಕಡಿಮೆ ಅಂದರು. ಅಂದರೆ ಅರ್ಥ ಏನಾಯಿತು? ಇವರಿಬ್ಬರು ಮಧ್ಯೆ ಇದ್ದಾರೆ ಅಂತ ಅರ್ಥ. ಗಂಡ ಹೆಣ್ಣಂದ್ರ ಮಧ್ಯದಲ್ಲಿ ಆ ಷಣ್ಮಹಿಷಿಯರು ಇದ್ದಾರೆ ಅಂತ ಅರ್ಥ. ಹೀಗೆ ಆ ತಾರತಮ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಲ್ಲ? ಅಲ್ಲ, ಆ ಸೋಮಪಾನ ಅಂತಂದ್ರೆ ಯಜ್ಞದಲ್ಲಿ ಕುಡಿತಕ್ಕಂತಹ ರಸ ಸೋಮರಸ. ಯಜ್ಞದಲ್ಲಿ ಆ ಸೋಮಲತೆಯನ್ನು, ಸೋಮಲತಾ ಅಂತ ಬಳ್ಳಿ, ಆ ಬಳ್ಳಿಯನ್ನು ಕುಟ್ಟಿ ಅದನ್ನು ನೈವೇದ್ಯ ಮಾಡ್ತಾರೆ, ಅದು ಸೋಮರಸ ಅಂತ ಕರೀತಾರೆ. ಆ ಸೋಮರಸಕ್ಕೆ ಅರ್ಹರಾದ ದೇವತೆಗಳು 100 ಜನ, ಅದು ಬೇರೆ. ಎಲ್ಲಾ ದೇವತೆಗಳಿಗೂ ಪಾನಕ್ಕೆ ಯೋಗ್ಯವಾದಂತಹ ಒಂದು ರೀತಿಯಾದ ರಸಾಯನ, ಅದು ಎಲ್ಲರೂ ಕುಡಿತಾರೆ. ಅದಕ್ಕೆ ಅಭಿಮಾನಿ ದೇವತೆ ಈಕೆ ವಾರುಣಿ. ನೀಲ, ಭದ್ರ, ಮಿತ್ರವಿಂದ, ಕಾಳಿಂದಿ, ಮತ್ತು ಲಕ್ಷಣ. ಈ 5 ಜನರಿಗಿಂತಲೂ ವಾರುಣಿ, ಸೌಪರ್ಣಿ, ಪಾರ್ವತಿಯರು ಕಡಿಮೆಯಾದವರು. ಲಕ್ಷ್ಮೀದೇವಿಯ